ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತರಕಾರಿ ಪಲ್ಯ ಹಾಗೂ ದೋಸೆನ ನೆನೆಹಾಕ್ಕೊಳ್ಳೋದ್ರಿಂದ ಹಿಡಿದು ರುಬ್ಬಿ ಮಾಡ್ಕೊಳ್ಳೋ ತನಕನೂ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಮೊದಲಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ನೀರು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸಿದ್ದೀನಿ. ಹಾಗೆ ಅದೇ ಸೇಮ್ ಗ್ಲಾಸಲ್ಲಿ ಅರ್ಧದಷ್ಟು ಉದ್ದಿನಬೇಳೆ, ಹಾಗೆ ಅರ್ಧದಷ್ಟು ಅವಲಕ್ಕಿ, ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಮೆಂತ್ಯ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು 3ರಿಂದ 4 ಸತಿನೇ ತೊಳ್ಕೊಬೇಕಾಗುತ್ತೆ. ಇದು ಪ್ಲೈನ್ ವಾಟರ್ ಕಾಣಬೇಕು. 4 ಸತಿ ತೊಳೆದ್ಮೇಲೆ ನೀರು ಹಾಕಿದ್ಮೇಲೆ ವಾಟರ್ ತುಂಬ ತಿಳಿಯಾಗಿರಬೇಕು. ಆವಾಗ ಚೆನ್ನಾಗಿ ಡಸ್ಟ್ ಎಲ್ಲ ರಿಮೂವ್ ಆಗಿದೆ ಅಂತ ಅರ್ಥ. ಹಾಗೆಯೇ ಇದು ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಒಂದು 5ರಿಂದ 6 ಗಂಟೆನೇ ಇದನ್ನ ನೆನೆಸೋಕೆ ಇಟ್ಬಿಡೋಣ. ಈಗ ನಾನೀಗ ನೈಟ್ ಆಗಿದೆ, ಒಂದು 6 ಗಂಟೆ 7 ಗಂಟೆನೇ ಆಗಿದೆ. ಈಗ ನೆಂದಿದೆ ಕೂಡ. ಇದನ್ನು ನೈಟು ನಾನು ರುಬ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು 3/4 ಭಾಗದಷ್ಟು ಅಕ್ಕಿನ ಹಾಕ್ಕೊಬೇಕಾಗತ್ತೆ. ಮಧ್ಯಾಹ್ನ ಒಂದು 12 ಗಂಟೆಗೆ ನೆನೆ ಹಾಕಿದ್ರೆ ಒಂದು 6-6:30ಗೆ ನಾವು ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಒಂದು ದೊಡ್ಡ ಬಾಕ್ಸಿಗೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಇದೇ ರೀತಿಯಲ್ಲಿ ಇನ್ನು ಮಿಕ್ಕಿರೋ ಅಕ್ಕಿನೂ ಸಹ ರುಬ್ಕೊಬೇಕಾಗುತ್ತೆ. ಹಾಗೆ ನಾನಿವಾಗ ಕೈಯಲ್ಲಿ ಇದನ್ನು ಕಲಿಸ್ತಾ ಇದ್ದೀನಿ. ನೀಟಾಗಿ ಇದನ್ನು ಕಲಿಸೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಇವಾಗಲೇ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ನಾವು ಕಲಸಿಟ್ಬಿಡ್ಬೋದು. ಇಲ್ಲ ಬೆಳಗ್ಗೆ ಹಾಕ್ಕೊಳೋರಾದರೆ ಬೆಳಗ್ಗೆನೂ ಹಾಕ್ಕೋಬೋದು. ನೆಕ್ಸ್ಟ್ ಡೇ ಮಾರ್ನಿಂಗು ನೀವಿಲ್ಲಿ ನೋಡ್ಬೋದು, ನಾನು ಕ್ಯಾರೆಟು, ಹಾಗೆ ಹುರುಳಿಕಾಯಿ, ಕ್ಯಾಪ್ಸಿಕಮ್ಮು, ನವಿಲುಕೋಸು ಹಾಗೆ ಗೆಡ್ಡೆಕೋಸು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಆಲೂಗೆಡ್ಡೆ ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಗೋಬಿ ಕೂಡ ಇಟ್ಕೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ. ನಮ್ಗೆ ಇಷ್ಟ ಬಂದಿದ್ದ ತರಕಾರಿನ ಹಾಕ್ಕೊಬೋದು. ನಮಗೆ ಯಾವುದ್ಯಾವುದು ಚೆನ್ನಾಗಿ ಅನಿಸುತ್ತೆ ಎಲ್ಲದನ್ನು ಹಾಕ್ಕೊಂಡು ಈ ಪಲ್ಯ ಮಾಡ್ಕೊಬೋದು. ಹಾಗೆ ಅರಿಶಿನದ ಪುಡಿ, ಧನಿಯಾ ಪುಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನೂ ಸಹ ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋದು ನೋಡೋಣ ಬನ್ನಿ. ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಒಂದು ದೊಡ್ಡ ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆನೂ ಸಹ ಹಾಕ್ಕೊಂಡು ಇದು ಸಿಡಿಯೋವರೆಗೂ ಹುರ್ಕೊಬೇಕಾಗತ್ತೆ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆನೂ ಸಹ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೊಮೊಟೊನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು. ಅದಾದ ನಂತರ ನಾವು ಏನೇನು ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲದನ್ನು ಹಾಕ್ಕೊಳ್ಳೋಣ. ನಾವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಇರಲಿಲ್ಲ ನನ್ನ ಹತ್ರ, ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊತಾ ಇಲ್ಲ. ಇದೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಗೋಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀರಲ್ಲಿ ನೆನೆಸಿಟ್ಕೊಂಡಿರೋ ಅಂಥ ಆಲೂಗೆಡ್ಡೆನೂ ಸಹ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಒಂದು 3 ಸ್ಪೂನ್ ಧನಿಯಾ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಖಾರದ ಪುಡಿ ಬಳಸ್ತಾ ಇಲ್ಲ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿರೋದ್ರಿಂದ.
ನೀವಿಲ್ಲಿ ನೋಡ್ಬೋದು ಈ ಥರ ಕಾಣ್ತಾ ಇದೆ. ಹಸಿಮೆಣ್ಸಿನ್ಕಾಯಿ ನಾನು ಹೇಳೋದು ಮರ್ತಿದ್ದೆ, ಈರುಳ್ಳಿ ಜೊತೆನೇ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಬೌಲ್ನಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಮುಳುಗುವಷ್ಟು ನಾವು ನೀರು ಹಾಕ್ಕೊಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಇದು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು. ಇದರಲ್ಲೇ ನೀರಿನ ಅಂಶ ಬಿಟ್ಕೊಳುತ್ತೆ ನಾವು ಬೇಯೋಕ್ಕಿಟ್ಟಾಗ. ಚೆನ್ನಾಗಿ ಕುದೀತಾ ಇದೆ ಕೂಡ. ಉಪ್ಪನ್ನು ಸಹ ಇವಾಗ ನಾವು ಹಾಕ್ಕೊಬೋದು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. 3 ವಿಷಿಲ್ ತೊಗೊತೀನಿ. ಇವಾಗ ಪಲ್ಯ ಕೂಡ ರೆಡಿಯಾಗಿದೆ, ನೋಡೋಣ ಬನ್ನಿ. ನೋಡ್ಬೋದು ಪರ್ಫೆಕ್ಟಾಗಿ ಬೆಂದಿದೆ, ನೀರು ಕೂಡ ಜಾಸ್ತಿ ಇಲ್ಲ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ತರಕಾರಿಗಳಲ್ಲೇ ನೀರಿನ ಅಂಶ ಸಾಕಷ್ಟು ಇರುತ್ತೆ. ಅದು ಬೇಯಬೇಕಾದ್ರೆ ಎಲ್ಲನೂ ರಿಲೀಸ್ ಮಾಡೋದ್ರಿಂದ ಕಡಿಮೆ ನೀರು ಹಾಕ್ಕೊಬೇಕಾಗುತ್ತೆ. ಪಲ್ಯ ಕೂಡ ರೆಡಿಯಾಗಿತ್ತು. ಈಗ ದೋಸೆ ಹಾಕ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನಾನು ಫರ್ಮೆಂಟೇಷನ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಜಾಸ್ತಿ ಉಬ್ಬಿ ಬಂದಿಲ್ಲ, ಯಾಕೆಂದರೆ ಚಳಿಗಾಲ ಆಗಿರೋದ್ರಿಂದ. ಇಷ್ಟಾದರೆ ಸಾಕು, ಚೆನ್ನಾಗಿ ಬರುತ್ತೆ ದೋಸೆ. ನಾನು ಸ್ವಲ್ಪ ಉಪ್ಪು ಹಾಕೋದಕ್ಕೆ ಮುಂಚೆನೇ ಎತ್ತಿಟ್ಕೊಂಡ್ಬಿಟ್ಟೆ. ಇವಾಗ ಅದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಸ್ಟವ್ ಮೇಲೆ ತವ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಒಂದೊಂದೇ ದೋಸೆ ಹಾಕ್ಕೊತಾ ಇದ್ದೀನಿ. ದೋಸೆ ಮೇಲೆಲ್ಲ ಡ್ರೈ ಆಗುತ್ತಲ್ಲ, ಆವಾಗ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ದೋಸೆ ಅಂತ. ಅಷ್ಟೊಂದೇನು ಉಬ್ಬಿ ಬಂದಿರಲಿಲ್ಲ ನೀವು ನೋಡ್ದಂಗೆ, ಆದರೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ ದೋಸೆ. ಹುಳಿ ಕೂಡ ಅಷ್ಟು ಆಗಿರಲ್ಲ. ನೋಡಿ, ತವ ಚೆನ್ನಾಗಿ ಕಾದಂಗೂ ಗೋಲ್ಡನ್ ಬ್ರೌನ್ ಬರುತ್ತೆ. ನಾನೇನು ಸೋಡಾ ಪುಡಿ ಯಾವುದೇ ಥರ ಬಳಸಿಲ್ಲ, ಸೋಡಾ ಏನು ಬಳಸೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ಚೆನ್ನಾಗಿ ಬರ್ತಾಯಿದೆ. ದೋಸೆ ಎಲ್ಲ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್